ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ನಾವು ಅಹಿಂದ ಧ್ವನಿ ಚಾನಲಿಂದ ಬಂದಿವಿ ಸರ್. ಅಹಿಂದ ಧ್ವನಿಯ ಮುಂಚೂಣಿ ನಾಯಕರುಗಳ ಬಗ್ಗೆ ಸಮೀಕ್ಷೆ ಮಾಡ್ತೀವಿ ಸರ್, ಯಾರಿದ್ದಾರೆ ಯಾರಿಲ್ಲ ಅಂತೇಳಿ. ಚಿತ್ರದುರ್ಗ ಜಿಲ್ಲೆ ಬಂದಾಗ ಅಹಿಂದ ನಾಯಕರುಗಳಲ್ಲಿ ಮುಂಚೂಣಿ ನಾಯಕರು ಮತ್ತು ಪ್ರಬುದ್ಧ ನಾಯಕರು ಮತ್ತು ಶಿವಯಾದವ್ ಅಡ್ವೊಕೇಟ್ ಹೆಸರು ಭಾಳ ಜನ ನಿಮ್ಮ ಬಾಯಲ್ಲಿ ನಿಮ್ಮ ಹೆಸರು ಕೇಳಿ ಬಂತು ಸರ್. ಮತ್ತು ಹಿರಿಯೂರು ತಾಲೂಕಿನವರು ಅಂತೇಳಿ ಬಂದು ಸರ್ ಕೇಳಿ ಬಂತು. ಹಾಗಾಗಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಣ, ನಿಮ್ಮ ಪರಿಚಯ ಮತ್ತು ನಿಮ್ಮ ಒಂದು ವಿವರ ವಿಶ್ಲೇಷಣೆಯಿಂದ ತಿಳ್ಕೊಳ್ಳೋಂತ ಬಂದಿದೆ ಸರ್. ಸರ್ ಶಿವಯಾದವ್ ಯಾವ ಊರು ಸರ್ ಮೂಲತಃ? ಸರ್ ಶಿವು ಯಾದವ್ ಅವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯ ಕೃಷ್ಣಾಪುರ ಒಂದು ಕುಗ್ರಾಮದವರು. ಹಾಂ ಸರ್. ಒಂದು ಹೋಬಳಿ ಕೇಂದ್ರದಿಂದ ಸುಮಾರು 3 ಕಿಲೋಮೀಟರ್ ದೂರದಿರ್ತಕ್ಕಂಥ ಒಂದು ಹಳ್ಳಿ. ಹಾಂ ಸರ್. ಆ ಹಳ್ಳಿಯಲ್ಲಿ ಶ್ರೀಯುತ ಚಿತ್ತಯ್ಯ ಮತ್ತು ಚಿತ್ತಮ್ಮರ ಹಾಂ ಸರ್ ಎರಡನೇ ಮಗನಾಗುಟ್ಟೆ. ಒಟ್ಟು ನಮ್ಮ ತಂದೆ ತಾಯಿಗಳಿಗೆ 4 ಜನ ಮಕ್ಕಳು. ಅದರಲ್ಲಿ ನಾನು ಎರಡನೇನು, ನಮ್ಮ ಅಕ್ಕ ದೊಡ್ಡೋಳು, ನನ್ನಿಂದೆ ನಮ್ಮ ತಂಗಿ ಮತ್ತು ತಮ್ಮ. ಹಾಂ ಸರ್. ಅವ್ರು ಮೂವರು ಸಹ ಊರಲ್ಲೇ ಇದ್ದಾರೆ. ನಮ್ಮದು ಅತಿ ಕಡು ಕುಟುಂಬ, ಅತಿ ಬಡ ಕುಟುಂಬ. ನಮ್ಮ ತಂದೆ ತಾಯಿಗಳು ಕೂಲಿ ಸಂಬಳ ಇದ್ರು, ಬೇರೆ ಸಾಹುಕಾರ ಮನೆಯಲ್ಲಿ ಸಂಬಳ ಇದ್ರು. ನಾನು ಹುಟ್ಟಿದಾಗಲೂ ಸಮೇತ ನಮ್ಮ ತಂದೆಯವ್ರ ಸಂಬಳ ಇದ್ರು. ಅವ್ರ ನಂತರ ನಾನು 3, 4, 5ನೇ ಕ್ಲಾಸ್ ಓದಬೇಕಾದ್ರೆ ಬೇರೆಯವ್ರ ಮನೆಗೆ ಕುರಿ ಕಾಯಕ್ ನಾನು ಸಹ ಇದ್ದೆ. ಇವತ್ತು ಸಹ ನಾನು ಕುರಿ ಕಾಯಕ್ ಹೋಗ್ತಿರೋ ಮನೆ ಧರ್ಮಪುರದ ಗೌಡ್ರ ಮನೆ ಅದು. ಅಲ್ಲಿಗೆ ಹೋಗಿ ನೋಡ್ಬೋದು, ಅಲ್ಲಿಗೋಗಿ ಕೇಳ್ಬೋದು. ನಾನು 3 ದಿನ ಹೋಗ್ತಾ ಇದ್ದೆ ವಾರಕ್ಕೆ, ನಮ್ಮ ಅಕ್ಕ 3 ದಿನ ಕುರಿ ಕಾಯಕ್ ಹೋಗ್ತಾ ಇದ್ವಿ. ನಾವು ಕೊಡು ಬಡತನದಲ್ಲೇ ಬಂದಿರ್ತಕ್ಕಂಥ. ಇಲ್ಲ, ನಮ್ಮ ತಂದೆಯವರು ಊರಲ್ಲಿ, ನಮ್ಮ ತಂದೆ ತಾಯಿ ಊರಲ್ಲಿದ್ರು. ನಾವು ನಮ್ಮ ಒಂದು 10-15 ಕುರಿ ಇದ್ವು. ನಮ್ಮ ಕುರಿನ ಅವ್ರ ಕುರಿ ಒಳಗೆ ಬಿಟ್ಕೊಂಡು ನಾವು ಅವ್ರ ಕುರಿ ಕಾಯ್ತಾ ಇದ್ವಿ. 3 ದಿನ ನಮ್ಮಕ್ಕ, 3 ದಿನ ನಾನು ಹೋಗ್ತಾ ಇದ್ದೆ. ಯಾವಾಗ 5, 6, 7ನೇ ಕ್ಲಾಸಲ್ಲಿ. ಸರ್ ನಿಮ್ಮ ಜಮೀನಿಲ್ಲ ನಮಗೆ, ಏನಿಲ್ಲ. ನಿಮ್ಮ ತಂದೆಯವರು ಕೂಲಿ ಮಾಡಿ ಬೇರೆ ಮನೆ ಸಂಬಳ ನಿಮ್ಗೆ ಸಾಕಿರೋದು ಓದಿಸಿರೋದು? ಹೌದು. ಸರ್ ನಿಮ್ಮದು ಶಿಕ್ಷಣ ಎಲ್ಲಿವರೆಗೆ ಆಗಿದೆ ಸರ್? ನಮ್ಮದು 1ನೇ ಕ್ಲಾಸಿಂದ 4ನೇ ತರಗತಿ ತನಕನ ಕೃಷ್ಣಾಪುರದಲ್ಲಿ, ನಮ್ಮೂರಲ್ಲಿ, ಹುಟ್ಟೂರಲ್ಲೇ ಆಯಿತು. ಕಿರಿಯ ಪ್ರಾಥಮಿಕ ಶಾಲೆ ಧರ್ಮಪುರದಲ್ಲಿ 5ರಿಂದ 7ನೇ ಕ್ಲಾಸ್ ತನಕ. 7ನೇ ಕ್ಲಾಸಿಂದ 10ನೇ ತರಗತಿ ತನಕನೂ ಸಹ ಧರ್ಮಪುರದ ಪಂಚಲಿಂಗೇಶ್ವರ ಪದವಿ ಪೂರ್ವ ಕಾಲೇಜಲ್ಲಿ SLC ತನಕ ಅಲ್ಲೇ ಓದಿ, SLC ಮುಗಿಸಿ SLC ನಂತರ 1985ರಲ್ಲಿ ಚಿತ್ರದುರ್ಗ ಬಂದೆ ಕಾಲೇಜ್ಗೆ. PU ಕಾಲೇಜ್, ಸರ್ಕಾರಿ ಬಾಲಕರ ಜೂನಿಯರ್ ಕಾಲೇಜಲ್ಲಿ PUC PCMಗೆ ಸೇರಿದೆ. PUC ಆದ ನಂತರ BA ಮಾಡಿದ್ರಿ? PUC ಆದ ನಂತರನ ಮಹಾರಾಜ ಕಾಲೇಜಲ್ಲಿ BA ಕ್ರಿಮಿನಾಲಜಿ ಮಾಡಿದೆ. BA ಕ್ರಿಮಿನಾಲಜಿ ಮಾಡಿದ ತಕ್ಷಣ ಉದ್ಯೋಗ ಏನು ಸಿಗಲ್ಲ ಅಂತ ಗೊತ್ತಾಯ್ತಾಗ ಸರಸ್ವತಿ ಕಾನೂನು ಕಾಲೇಜ್ಗೆ ಹೋಗಿ ನಾನು ಲಾ ಮಾಡಿದೆ. ಲಾ ಮುಗಿಸಿದ ನಂತರ ಬೆಂಗಳೂರಲ್ಲಿ ಹೈಕೋರ್ಟಲ್ಲಿ ಪ್ರಾಕ್ಟೀಸ್, ನನ್ನ ಒಂದು ವೃತ್ತಿ ಜೀವನವನ್ನು ಹೈಕೋರ್ಟಲ್ಲಿ ಆರಂಭ ಮಾಡಿದೆ ನಾನು. ಎಷ್ಟು ವರ್ಷ ಮಾಡಿದ್ರು ಹೈಕೋರ್ಟಲ್ಲಿ? 5 ವರ್ಷ ಮಾಡಿದೆ. 5 ವರ್ಷ. ಅಲ್ಲಿ ನಿಮ್ಮ ಸೀನಿಯರ್ ಲಾಯರ್ ಯಾರು ಸರ್ ನಮ್ಮ ಹೈಕೋರ್ಟಲ್ಲಿ? ಹೆಸರಾಂತ AICC ಜನರಲ್ ಸೆಕ್ರೆಟರಿ ಆಗಿದ್ದಂಥವ್ರು, ಈಗಿನ ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂಥ ಸುನಿಲ್ ದತ್ ಯಾದವ್ ಅವರ ತಂದೆ ಶ್ರೀಯುತ S ಸಿದ್ದಪ್ಪನವರು, ಇಡೀ ಕಾಡುಗೊಲ ಸಮುದಾಯದ ನಾಯಕರವರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಡುಗೊಲ ಸಮುದಾಯದ ಏನಿದೆಯಾ ಅದಕ್ಕೆಲ್ಲ ಮೊಟ್ಟ ಮೊದಲ ನಾಯಕರಂದ್ರೆ ನಮ್ಮ ಸಿದ್ದಪ್ಪ, ನಮ್ಮ ಸೀನಿಯರ್. ಅವರೇ ನಾನು ಬೆಂಗಳೂರಲ್ಲಿ ಸೀನಿಯರ್ ಅಡ್ವೊಕೇಟ್. ಅವ್ರ ಹತ್ರ ಅಷ್ಟೇ ಕೆಲಸ ಮಾಡಿದ್ದೀನಿ. ಹೌದು ಸರ್. 5 ವರ್ಷ ಮುಗಿದ ನಂತರ ಚಿತ್ರದುರ್ಗಕ್ಕೆ ಯಾಕೆ ಬಂದ ಸರ್? ಅಲ್ಲಿ 5 ವರ್ಷ ಮುಗಿದ ನಂತರ ನಾನು ಗ್ರಾಮ ಪಂಚಾಯತಿ ಚುನಾವಣೆ ಬಂತು ನಮ್ಮ ಹಿರಿಯೂರು ತಾಲೂಕಿನ ಧರ್ಮಪುರದಲ್ಲಿ, ಹುಟ್ಟೂರಲ್ಲಿ. ಅಲ್ಲೇನಾಗಿತ್ತು ಅಂದ್ರೆ ಆಗಿನ ಕಾಲದಲ್ಲಿ ಸ್ವಲ್ಪ ಎಣ್ಣೆ ಗಿಣ್ಣೆ ಅದು ಇದು 98-99 ಕುಡುಕರು ಅದು ಇದು ಜಾಸ್ತಿ. ನಾನೇನ್ ಮಾಡಿದೆ, ಮಹಿಳಾ ಸಂಘಟನೆಗಳು ಅವಾಗಿಂದಕ್ಕೆ ಮಹಿಳಾ ಪರ ಧ್ವನಿ ಇತ್ತು. ನಾನು ಊರಿಗೆ ಬಂದೆ, ನೋಡಪ್ಪ ಈ ಸರಿ ಚುನಾವಣೆ ಬಂದಿದೆ, ಒಳ್ಳೆ ವ್ಯಕ್ತಿಗಳು ನಿಲ್ಲಿಸ್ರಿ, ಆಯ್ಕೆ ಮಾಡ್ರಿ ಅಂತ ಹೇಳ್ದೆ. ಊರಲ್ಲಿ ಎಲ್ಲರೂ ನನ್ನ ಮೇಲೆ ಸಿಡಿದ, ನೀನೇನ್ ಹೇಳ್ಬೇಕು, ಒಂದು ಮನೆ ನಂದು, ಊರಲ್ಲಿ ಒಂದೇ ಮನೆ ನಮ್ದು. ಒಂದೇ ಮನೆ. ನಮ್ಮ ಸಮುದಾಯದ ಒಂದೇ ಮನೆ. ಕೃಷ್ಣಾಪುರಕ್ಕೆ ಗೊಲ್ರದ ಸಮುದಾಯ ಒಂದೇ ಮನೆ. ಇಡೀ ನಮ್ಮ ಕೃಷ್ಣಾಪುರದಲ್ಲಿ ಗೊಲ್ರದು ಒಂದೇ ಮನೆ. ಎಷ್ಟು ಮನೆ ಸರ್ ಊರಲ್ಲಿ? ನಮ್ಮೂರಲ್ಲಿ ಸುಮಾರು ಅಂದ್ರೆ 250 ಮನೆ ಇದಾವೆ. ಅಂದ್ರೆ ಎಷ್ಟು ಜನ ಮೆಂಬರ್ ಇದ್ರು ಆ ಟೈಮಲ್ಲಿ? 3 ಜನ ಮೆಂಬರು. 250 ಮನೆಯಲ್ಲಿ 3 ಮೆಂಬರ್. ವೋಟ್ ಆಫ್ ಲಿಸ್ಟ್ ಹೆಚ್ಚು ಕಮ್ಮಿ ಅವಾಗ ಆ ಸಂದರ್ಭದಲ್ಲಿ 500 ಚಿಲ್ಲರೆ ಇತ್ತು. 500 ಚಿಲ್ಲರೆ 200 ಜನಕ್ಕೆ ಒಬ್ಬ ಮೆಂಬರ್. ಆದ್ರೆ ನೀವು ಜನರಲ್ ಆಗಿ ನಿಂತರ ಸರ್ ಚುನಾವಣೆಗೆ? ಸಾಮಾನ್ಯ ಕ್ಷೇತ್ರದಿಂದ ನಿಂತೆ. ನಮ್ಮೂರಲ್ಲಿ ಬಹುಸಂಖ್ಯಾತರು ಅಂದ್ರೆ ಕುಂಚಿಟಿಗರು, ಒಕ್ಲೀರ್ ಜನಾಂಗದ ಕ್ಯಾಂಡಿಡೇಟ್ ಎದುರಿಗೆ ನನಗೆ ಮತ ಇಲ್ಲ, ಇನ್ನೊಂದಿಲ್ಲ, ಒಂದೇ ಒಂದು ಮನೆಯರು, ಅದು ಬೆಂಗಳೂರಿಂದ ಬಂದು ಅವನಿದ್ದು ಚುನಾವಣೆ ನಿಂತ್ಕೊಂಡು ಅತಿ ಹೆಚ್ಚು ಬಹುಮತಗಳಿಂದ ಆಯ್ಕೆ ಆದೆ. ಯಾಕಂದ್ರೆ
ಕೃಷ್ಣಾಪುರದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಮಹಿಳೆಯರು ನನ್ನ ಮತ ಹಾಕಿರು. ಅಂದ್ರೆ ಇವರು ಒಂದು ಎಣ್ಣೆ ವಿರುದ್ಧ ಊಟ ಮಾಡ್ತಾರೆ, ಒಳ್ಳೆ ಮನುಷ್ಯಪ್ಪ, ಊರ್ ಕಾಪಾಡ್ತಾರಪ್ಪ ಅಂತ. ನಮ್ಮೂರನ್ನ ಅಭಿವೃದ್ಧಿ ಪಡಿಸ್ತಾರೆ ಈ ಹುಡುಗ, ನಂಬಿಕೆ ಮೇಲೆ ಶಿಕ್ಷಣ. ಅವಾಗಲೇ ಪೊಲೀಸ್ನರ್ಗೆ ಹೇಳೋದು ಎಣ್ಣೆ ಮಾರನ್ನು ಡ್ರಿಂಕ್ಸ್ ಮಾರ ಅಂತಾರನಲ್ಲ, ಪೊಲೀಸ್ನರ್ಗೆ ಹೇಳಿ ಇಡಿಸಿ ಬಾಗ್ಲಾಕ್ಸಂತ ಕೆಲಸಗಳು ಅವಾಗಲೇ ಮಾಡ್ತಾ ಇದ್ನಲ್ಲ, ಅದಕ್ಕೆಲ್ಲ ಹೆಣ್ಣು ಮಕ್ಕಳು ನನಗೆ ಓಟ್ ಹಾಕಿದ್ರು, ಸಪೋರ್ಟ್ ಮಾಡಿದ್ರು. ನಾನು ಗೆದ್ದು ಕೃಷ್ಣಾಪುರ ಮೆಂಬರ್ ಆಗಿ ಧರ್ಮಪುರ ಪಂಚಾಯತಿ ಉಪಾಧ್ಯಕ್ಷನಾಗಿ ಪ್ರಭಾರಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದೆ. ಉಪಾಧ್ಯಕ್ಷ ಕೆಟಗರಿ ಬಂತ, ಜನರಲ್ ಆಗಿ ಸರ್. ಉಪಾಧ್ಯಕ್ಷ ಕೆಟಗರಿ ಬಂದಿತ್ತು. ಅಧ್ಯಕ್ಷನು ಸಮೇತ ಪ್ರಭಾರಿಯಾಗಿ ಸುಮಾರು 3-4 ತಿಂಗಳು ಮಾಡಿದೆ. ಅಧ್ಯಕ್ಷ ಇಲ್ದಂತ ಕಾಲದಲ್ಲಿ ನಾನು ಅಧ್ಯಕ್ಷ ಆಗಿದ್ದೆ. ಹಿರೂರು ತಾಲೂಕು ಧರ್ಮಪುರದಲ್ಲಿ 1990 ಸೇವೆ ಸಲ್ಲಿಸಿದ್ರಿ ನೀವು. ಹೌದು, ನಿಮ್ಮ ಕ್ಷೇತ್ರಕ್ಕೆ. ಸರ್, ನೀವು ಅಷ್ಟೆಲ್ಲ ಇದ್ರು ರಾಜಕೀಯ ಪದಾರ್ಥ ಮಾತ್ರ ಯಾವಾಗ ಬಂದಿದೆ ಸರ್ ರಾಜಕೀಯಕ್ಕೆ? ನಾನು ರಾಜಕೀಯಕ್ಕೆ ಬಂದಿದ್ದು 1983-84 ಅನ್ಸುತ್ತೆ. MP ಚುನಾವಣೆ, KH ರಂಗನಾಥ್ ವರ್ಸಸ್ BL ಗೌಡ ನಿಂತಿದ್ರು MP ಎಲೆಕ್ಷನ್, ಚಿತ್ರದುರ್ಗ ಕಾನ್ಸ್ಟಿಟ್ಯೂನ್ಸಿಗೆ. ಆ MP ಆದಾಗ ಇಂದಿರಾ ಗಾಂಧಿ ಪರ KH ರಂಗನಾಥ್ ಅವ್ರ ಪರವನ್ನು ಚುನಾವಣೆಗೆ ಹೋಗ್ತಿದ್ದೆ ನಾನು. ಚುನಾವಣೆಗೆ ಹೋದಾಗ ಸ್ಕೂಲ್ ಬುತ್ತಪಿಷನ್ ಇರ್ತದಲ್ಲ, ಮೇಶ್ ಯಾಕೆ ಬಂದಿಲ್ಲ ಎಲೆಕ್ಷನ್, ಯಾರಿಗೆ ಓಟು ಇಂದಿರಾ ಗಾಂಧಿ ಓಟ್ ಅಂತ ಕೆಳಗಿಂದ ಒಂದು ಹೊಡಿಯರು, ಮೇಲಿಂದ ಒಂದು ಹೊಡಿಯರು. ನನಗೆ ನೀನ್ ಸ್ಕೂಲ್ಗೆ ಹೋಗ್ತೀನಿ, ಎಲೆಕ್ಷನ್ಗೆ ಹೋಗ್ತೀನೋ, ಕ್ಯಾನ್ಸ್ ಹೋಗ್ತೀನೋ, ಇಂದಿರಾ ಗಾಂಧಿ ಓಟ್ ಹಾಕ್ಸಕ್ ಹೋಗ್ತೀನೋ ನೀನು ಅಂತ. ಆಗಿನ ಕಾಲದಾಗೆ ಪಿಟ್ರು ಭಾಷೆ ಅಂತ ಇದ್ರು, ಹೆಸರಾಂತ ಲೀಡರ್ ಹಿರಿಯರು. ಅವ್ರು ಬೈಕ್ ಇತ್ತು, ಅವ್ರದ್ದು ಬುಲೆಟ್ ಇತ್ತು. ಆ ಬುಲೆಟ್ ಅಲ್ಲಿ ನಾನು ಸಣ್ಣ ಹುಡುಗಲ್ಲ, ನನ್ ಕರ್ಕೊಂಡೋಗಿ ಎಲ್ಲಾ ಕಡೆ ಭಾಷಣ ಮಾಡಿಸ್ತಾ ಇದ್ರು. ಇಂದಿರಾ ಗಾಂಧಿ ಬಗ್ಗೆ, KH ರಂಗನಾಥ್ ಬಗ್ಗೆ ಅಂತ ಎಲ್ಲ ಕರ್ಕೊಂಡು ನನ್ನ ಬಗ್ಗೆ ಹೇಳಿಸಿದ್ರು. ಅವ್ರ ಬೈಕ್ ಎಲ್ಲ ಕುಂಡಿಸ್ಕೊಂಡು ಪ್ರಚಾರ ಮಾಡಿಸ್ಕೊಂಡು ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಇಂದಿರಾ ಗಾಂಧಿ ಬಗ್ಗೆ ಅಷ್ಟಕ್ಕಂತ ತಿಳ್ಕೊಂಡಿದ್ದೀನಿ. ಹೌದು, ಹಂಗಾಗಿ ನಿಮ್ಮನ್ನೇ ಮಾತಾಡಕ್ ಬಿಡೋರು. ಈ ಹುಡುಗರ ಎಷ್ಟು ಮಾತಾಡ್ತಂದ್ರೆ ಇನ್ನೆಷ್ಟು ಅದು ಪವರ್ಫುಲ್ ಇರೋದು ಅಂತ ಗೊತ್ತಾಗ್ಲಿ ಜನಕ್ಕೆ ಅಂತ ಹೇಳಿ. ಚಿಕ್ಕ ಹುಡುಗಲ್ಲ, ಆಸಕ್ತಿಯಿಂದ ಎಲ್ಲರೂ ಬಂದು ಕೇಳೋರು, ಯಾರಿಗೆ ಓಟು ಇಂದಿರಾ ಗಾಂಧಿ ಓಟು, ಯಾರಿಗೆ ಓಟು ಇಂದಿರಾ ಗಾಂಧಿ ಓಟು ಅಂತ ಕುತ್ಕೊಂಡು ನಾನು ಎಲ್ಲ ಮಾತಾಡ್ತಿದ್ನಲ್ಲ, ಅದೆಲ್ಲ ಪ್ರೀತಿಯಿಂದ ಕೇಳಿಸ್ಕೊಳಾರೆಲ್ಲ ಒಂದು. ಆಗ 1884 ಇರ್ಬೇಕು ಐ ಥಿಂಕ್. ಆಗಿಂದ ಇಲ್ಲೇ ತನಕ ನಾನು ಸಕ್ರಿಯವಾಗಿ ಕಾಂಗ್ರೆಸ್ ಅಲ್ಲಿ ಇದ್ದೀನಿ. ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕಾಂಗ್ರೆಸ್ನ ವಿವಿಧ ಹುದ್ದೆಗಳನ್ನು, ಕಾಂಗ್ರೆಸ್ NSU ಇಂದ ಬಂದಿದ್ದೀನಿ, ವಿದ್ಯಾರ್ಥಿ ಕಾಂಗ್ರೆಸ್ NSA ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ, ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆಗಿದ್ದೆ. ಯೂತ್ ಕಾಂಗ್ರೆಸ್ ಅಲ್ಲಿ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆಗಿದ್ದೆ. ಮೇನ್ ಕಾಂಗ್ರೆಸ್ ಅಲ್ಲಿ ಜನರಲ್ ಸೆಕ್ರೆಟರಿ ಆಗಿ, ಜಿಲ್ಲಾ ಕಾಂಗ್ರೆಸ್ ಅಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು 10 ವರ್ಷ ಕೆಲಸ ಮಾಡಿದೆ ಡಿಸ್ಟ್ರಿಕ್ಟ್ ಬೇಡಾಗೆ. ಆಮೇಲೆ ಪ್ರಚಾರ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು 7-8 ವರ್ಷ ಕೆಲಸ ಮಾಡಿದೆ. ಮತ್ತೆ ಆಮೇಲೆ ಡಿಸ್ಟ್ರಿಕ್ಟ್, ಆಮೇಲೆ ಈಗ ಸದ್ಯಕ್ಕೀಗ ಕಾರ್ಯಾಧ್ಯಕ್ಷನಾಗಿ 2 ವರ್ಷ. ಮೊದಲೇದಾಗಿ ಕರ್ನಾಟಕ ರಾಜ್ಯದಲ್ಲಿ, ಇಡೀ ರಾಜ್ಯದ ಎಲ್ಲಾ ಕಡೆಗಿಂತ ಪ್ರಪ್ರಥಮವಾಗಿ ದಿನೇಶ್ ಗುಂಡೂರಾವ್ ಅವರು ನನ್ನ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿ ಮಾಡಿದ್ರು. ಜಿಲ್ಲಾ ಕಾಂಗ್ರೆಸ್ ಮಾಡಿದ್ರು ಆ ಟೈಮಲ್ಲಿ. ನಾನೊಬ್ಬನೇ ಕಾರ್ಯಾಧ್ಯಕ್ಷ ಇಡೀ ಕರ್ನಾಟಕ ರಾಜ್ಯದಲ್ಲಿ. ರಾಜ್ಯದಲ್ಲಿ DK ಶಿವಕುಮಾರ್ ಹಾಕಾರ ಫಸ್ಟ್ ಪೋಸ್ಟ್ ಕಾರ್ಯಾಧ್ಯಕ್ಷರಾಗಿ, ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಅಧ್ಯಕ್ಷ ಹಾಕಾರ, ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹಾಕಾರ. ಅವಾಗ DK ಶಿವಕುಮಾರ್ ಅವರು ಕಾರ್ಯಾಧ್ಯಕ್ಷ ಆಯ್ಕೆ ಹಾಕಾರ. ಅವಾಗ ಆ ಸಮಯದಲ್ಲಿ ನೀವು ಇಲ್ಲಿ ಚಿತ್ರದುರ್ಗ ಜಿಲ್ಲಾ ಪಾರ್ಟಿ ಆಗ್ತೀರಿ, ನೀವು ಕಾರ್ಯಾಧ್ಯಕ್ಷರಾಗಿ ಮಾಡಿದ್ರು. ನಾನು ರಾಜ್ಯದಲ್ಲಿ DK ಶಿವಕುಮಾರ್ ಅವರು, ಜಿಲ್ಲೆಯೊಳಗೆ ನೀವು. ನಾವು ಕಾರ್ಯಾಧ್ಯಕ್ಷರಾಗಿ ಮೊದಲೇದಾಗಿ ನಾನೇ ಆಗಿದ್ದು. ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವ ಜಿಲ್ಲೆಗೂ ಆಗಿರ್ಲಿಲ್ಲ. ಚಿತ್ರದುರ್ಗ ಜಿಲ್ಲೆಗೆ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕೊಟ್ಟಿದ್ದು ಮೊದಲೇದಾಗಿ ಚಿತ್ರದುರ್ಗ ಜಿಲ್ಲೆಗೆ, ಅದು ನನಗೆ, ಅದು ಶಿವ ಯಾದವ್ಗೆ. ಸರ್, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತೀರಾ, ನಿಮ್ಮ ಒಂದು ಸಂಘಟನೆ ಮಾಡ್ತೀರಾ, ಧರ್ಮಪುರ ಗ್ರಾಮ ಅಧ್ಯಕ್ಷ ಆಗ್ತೀರಾ. ಅದಾದ ನಂತರ ಸಿದ್ದರಾಮಯ್ಯನವರು 2005ರಲ್ಲಿ ಹುಬ್ಬಳ್ಳಿಯಲ್ಲಿ ಸಮಾವೇಶ ಮಾಡ್ತಾರೆ, ಅಹಿಂದ ಸಮಾವೇಶ ಅಂತೇಳಿ. JDS ಇರ್ತಾರೆ ಸಿದ್ದರಾಮಯ್ಯನವರು ಹೋಗಿನ. ಅವಾಗ ಹುಬ್ಬಳ್ಳಿ ಲೋಕಲ್ ಕಾರ್ಯಕರ್ತರು ಸಮಾವೇಶ ಚೀಫ್ ಗೆಸ್ಟ್ ಆಗಿ ಸಿದ್ದರಾಮಯ್ಯ ಇನ್ವೈಟ್ ಮಾಡ್ತಾರೆ. ಅಲ್ಲಿ ಯಾರು SC ಜಾರಕಿಹೊಳಿ ಅವರು ಮತ್ತು SC ಮಾದೇವಪ್ಪನವರು, ಸಿದ್ದರಾಮಯ್ಯನವರು ಮತ್ತು ಮಂಚಳ್ಳಿ ಮಾದೇವ ಅಂತೇಳಿ 7 ಜನ ಹೋಗಾರಲ್ಲಿ. 7 ಜನ ಹೋದ ನಂತರ HD ದೇವೇಗೌಡರು ರಾಜ್ಯಾಧ್ಯಕ್ಷ ಇರ್ತಾರೆ, ಅದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು JDS ಪಕ್ಷಕ್ಕೆ. ಅವಾಗ ಒಂದು ನಿರ್ಣಯಕ್ಕೆ, ಅವ್ರು ಧರ್ಮಸಿಂಗ್ ಅವರು CM ಇರ್ತಾರೆ, ಡೆಪ್ಯೂಟಿ CM ಸಿದ್ದರಾಮಯ್ಯ ಇರ್ತಾರೆ. ಅವಾಗ ನಿರ್ಣಯಕ್ಕೆ ಬರ್ತಾರೆ, ನಾವು ಹೋಗ್ಬೇಡ ಅನ್ನೋಲ್ಲ, ಪಕ್ಷದ ಒಂದು ಒಂದು ಹೇಳಿಕೆಯನ್ನು ಉಲ್ಲಂಘನೆ ಮಾಡಿ ಹೋಗಿದೆ ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ಟು ಅವ್ರು ದಿಢೀರ್ನ ಉಚ್ಚಾಟನೆ ಮಾಡ್ತಾರೆ. 7 ಜನ ರಾತ್ರಿನೇ ಹುಬ್ಬಳ್ಳಿ ಸಮಾವೇಶ ಯಶಸ್ವಿಯಾಗುತ್ತಾ ಒಂದು 3 days ಅಲ್ಲೇ ಉಚ್ಚಾಟನೆ ಮಾಡ್ತಾರೆ. ಅವಾಗ JDS ಅವರು ಕಾಂಗ್ರೆಸ್ ಪಕ್ಷನೂ ಇರಲ್ಲ, JDS ಪಕ್ಷನೂ ಇರಲ್ಲ. ಅವಾಗ ಸಿದ್ದರಾಮಯ್ಯ ಅವರು ಚಿಂತೆ ಮಾಡ್ತಿರ್ತಾರೆ, ಹೆಂಗಪ್ಪ ಮುಂದಿನ ರಾಜಕೀಯ ಹೆಂಗಂತೇಳಿ. ಆ ಸಂದರ್ಭದಲ್ಲಿ ನಾವು ಒಂದು ಕಾಲೇಜ್ ಹೋಗೋ ಟೈಮಲ್ಲಿ ಶಿವ ಯಾದವ್ ಮತ್ತು ಕುಮಾರಗೌಡರು ಅಂತ ಹೇಳ್ಬಿಟ್ಟು ನಾವು ನೋಡಿದ್ ಸರ್. ನಿಮ್ದು ಅಪ್ ಟು ಹಿರೂರು ತಾಲೂಕಿಂದ ತುಂಬಾ ಮತ್ತು ಚಿತ್ರದುರ್ಗ ಅಪ್ ಟು ದೊಣ್ಣಳ್ಳಿ ತನಕ ಎಲ್ಲಾ ಗೋಡೆ ಬರಗಳು, ಚಿತ್ರದುರ್ಗ ಬರಗಳಲ್ಲಿ ಶಿವ ಯಾದವ್ ಅಹಿಂದ ಸಂಘಟನೆ ಮುಂದಾಳತ್ವ, ಶಿವ ಯಾದವ್ ಕಾರ್ಯದರ್ಶಿ ಅಹಿಂದ ಅಂತ ಇರ್ತಾರೆ ಸರ್. ಈ ಸಿದ್ದರಾಮಯ್ಯರನ್ನ ದೇವೇಗೌಡರು ಉಚ್ಚಾಟನೆ ಮಾಡಿ ನಮಗೆ ಒಂಥರ ತುಂಬಾ ಇದು ಅತಿರೇಕದ ವರ್ತನೆ ಅನ್ನಿಸ್ತು ಹಂಗೆ. ಯಾಕಂದ್ರೆ ಒಬ್ಬ
ಹಿಂದುಳಿದ ವರ್ಗದ ನಾಯಕ, ನಿಷ್ಠಾವಂತ ನಾಯಕ, ಪ್ರಾಮಾಣಿಕ ನಾಯಕ. ಆಗ ಸಿದ್ದರಾಮಯ್ಯನವರು ಅಂದ್ರೆ ಈ ಒಂದು ಹಿಂದುಳಿದವರಿಗೆ ಒಂದು ಆಶಾಶಕ್ತಿ ಇದ್ದಂಗೆ. ಅಂತವ್ರು ಹೊರಕ್ ಹಾಕಿದ್ದು ನಮ್ಗೊಂದು ಎಲ್ಲೋ ಒಂದ್ ಕಡೆಗೆ ನಮ್ಮ ಇಲ್ಲ ಅವಾಗ ಆ ಸಂದರ್ಭದಲ್ಲಿ ಇಲ್ಲಿ ಬಿಜೆಪಿ ಮೇಲೆ ಚಿತ್ರದುರ್ಗದಲ್ಲಿ ತಿಪ್ಪರೆಡ್ಡಿ ಅವರು ಇರ್ತಾರೆ, ಬಿಜೆಪಿ ಇಲ್ಲ ಅವರು ಕಾಂಗ್ರೆಸ್ ಅಲ್ಲಿ ಇರ್ತಾರೆ ಅವಾಗ 2005ರಲ್ಲಿ. ಆ ಶಿವಯಾದವರು ಅಷ್ಟು ಹೋರಾಟ ಮಾಡಿ ಅಹಿಂದ ಸಂಘಟನೆ ಮಾಡಿ ಸಿದ್ದರಾಮಯ್ಯ ಪರ ಇದ್ದು ಸಿದ್ದರಾಮಯ್ಯ ಅವರು 2 ಬಾರಿ CM ಹಾಕಾರ. ಆ ಅಹಿಂದ ಹೋರಾಟದ ಮಾಡಿ ಮುಂದೆ ಬಂದು ಹೋರಾಟ ಮಾಡ್ತಕ್ಕಂಥ ಶಿವಯಾದವರಿಗೆ ಅಹಿಂದ ಸಿದ್ದರಾಮಯ್ಯನವರಿಗೆ ಒಂದು ಬಲಗೈಯಾಗಿ ಕೆಲಸ ಮಾಡಿ ಚಿತ್ತೂರು ಜಿಲ್ಲೆಯಲ್ಲಿ ಮತ್ತು ಪಕ್ಷದ ಪರವಾಗಿ ಹೋರಾಟ ಮಾಡಿದ್ದೆ. ಏನಾದರೂ ಸಿದ್ದರಾಮಯ್ಯ CM ಆದ ನಂತರ ಏನಾದ್ರು ಪಕ್ಷದಿಂದ ಕೊಡುಗೆ ಸಿಗ್ತಾ ನಿಮಗೆ? ಸಿದ್ದರಾಮಯ್ಯನವರು ನಮ್ಮನ್ನ ಅಹಿಂದ ಸಂಘಟನೆ ಇಡೀ ರಾಜ್ಯದಲ್ಲಿ, ನಾಟ್ ಓನ್ಲಿ ಶಿವ ಯಾದವ್, ಇಡೀ ರಾಜ್ಯದಾದ್ಯಂತ ಅಹಿಂದ ಕಟ್ಟಿದಂತ ಬಹುತೇಕರು, ಸಿದ್ದರಾಮಯ್ಯನಿಂದ ಬಂದಂತ ಬಹುತೇಕರು, ಸಿದ್ದರಾಮಯ್ಯನಿಂದ ಬಹುತೇಕ ಯಾರೂ ಏನು ಲಾಭ ಪಡೆದಿಲ್ಲ. ಏನು ಬ್ಯಾಲೆಂಟ್ ಎಷ್ಟು ಜನ ಪಡ್ಕೊಂಡಿರ್ಬೋದು ಅಷ್ಟು ಬಿಟ್ರೆ ಬಹುಸಂಖ್ಯಾತ ಅಹಿಂದ ಮುಖಂಡರು ಯಾರಿದ್ದಾರೆ ಅವರೆಲ್ಲ ನನ್ನಾಗೆ ಇದ್ದೀವಿ. ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ಬಂದ ತಕ್ಷಣನ ಸಿದ್ದರಾಮಯ್ಯನ ಜೊತೆಗಿರೋ ಟೀಮೇ ಬೇರೆ ಆಗ್ಬಿಡುತ್ತೆ. ಅಧಿಕಾರ ಯಾಕಂದ್ರೆ ಅವ್ರು ಸಿದ್ದರಾಮಯ್ಯ ಅಕ್ಕಪಕ್ಕ ಇರೋರು ಬೇರೆಯವರು. ಸಿದ್ದರಾಮಯ್ಯ ನೋಡೋದೇ ಕಷ್ಟ ಆಗ್ಬಿಡುತ್ತೆ ನಮಗೆ. ಅಂದ್ರೆ ಹೋರಾಟ ಮಾಡಕ್ಕಾರ ನೀವು ಬೇಕಾದ್ರೆ ಜಿಲ್ಲೆಗೆ ಬಂದ ನೀವು ಸ್ವಾಗತ ಮಾಡ್ತೀರಾ, ಹೋರಾಟ ಮಾಡ್ತೀರಾ, ಕರಪತ್ರ ಹಂಚ್ತೀರಾ. ಬಟ್ ಬೆಂಗಳೂರಿಗೆ ಸಿಗೋದೇ ಕಷ್ಟ ಆಗ್ಬಿಡುತ್ತೆ. ಅಹಿಂದ ಸಂಘಟನೆ ಕಟ್ಟೋದು ನಾವು, ಅಹಿಂದ ಅನ್ನೋದು ನಾವು ಜಾಗೃತಿ ಮೂಡಿಸೋದಾಕು, ಜನಸಾಮಾನ್ಯರನ್ನ ಎಚ್ಚರಿಸೋದು ನಾವಿಲ್ಲಿ ಹಳ್ಳಿಗೆ ಕೂತ್ಕೊಂಡು ನಮ್ ಸಿದ್ದರಾಮಯ್ಯ ನಂಗೆ ಮಾಡೋರು, ನಮ್ ಸಿದ್ದರಾಮಯ್ಯ ಹಿಂಗ್ ಮಾಡೋರು, ನಮ್ ಸಿದ್ದರಾಮಯ್ಯ ಏನಾಯ್ತು, ಹಿಂದುಳಿದವ್ರ ಗಣ್ಯ ಆಯ್ತು, ಜನಸಾಮಾನ್ಯರ ಪರಿಸ್ಥಿತಿ ಕಷ್ಟ ಆಗುತ್ತೆ. ಇವ್ರು ಸಿದ್ದರಾಮಯ್ಯ ವಿಚಾರವಂತರು, ಬುದ್ಧಿವಂತರು, ಒಳ್ಳೆಯವರು, ತಿಳ್ಕೊಳ್ಳಿ ಇಂಥವ್ರು ಈ ರಾಜ್ಯ ಆಳ್ಬೇಕು ಅಂತ ನಾವೆಲ್ಲ ಹಳ್ಳಿಗೂ ಎಲ್ಲ ಪ್ರಚಾರ ಮಾಡ್ಕೊಂಡು ಹೋಗಿರ್ತೀವಿ. ಇವರು ಚುನಾವಣೆಯಲ್ಲಿ ಗೆದ್ದ ನಂತರ ಮುಗಿದೋಯ್ತು. ಅಹಿಂದ ಮುಖಂಡ್ರು ಯಾರಂತ ಗೊತ್ತಿಲ್ಲ, ಹಿಂದ್ ಯಾರು ಅವ್ರಿಗೆ ಸಹಕಾರ ಕೊಟ್ರಂತ ಅವ್ರ ಜೊತೆಗಿರೋರೆಲ್ಲರೂ ಅವ್ರ ಹಿಂದೂ ಮುಂದಿರೋರ್ನ ದೇವರನ್ನೇ ನಮಗೆ ಎಷ್ಟು ಬೇಸರ ಆಗುತ್ತಂದ್ರೆ ಅಹಿಂದ ಬಗ್ಗೆ ಒಂದು ಸ್ವಲ್ಪ ಕಾನ್ಸೆಪ್ಟ್ ಇಲ್ದಂತ ಸಿದ್ದರಾಮಯ್ಯ ಹಿಂದೆ ಮುಂದೆ ಇರ್ತಾರೆ. ಇದು ನೋಡಿ ನಮ್ಗೆ ಎಷ್ಟೊಂದು ಬೇಸರ ಆಗುತ್ತೆ. ಆದ್ರೂ ನಮಗೆ ಸಿದ್ದರಾಮಯ್ಯ ಒಬ್ಬರದಲ್ಲ ಅವರೇ ಶಕ್ತಿ ಅಂತ ನಾವು ಸುಮ್ಮನೆ ಇರ್ತೀವಿ. ಅವ್ರ ಹಿಂದ್ಯಾನೇ ಇರ್ಲಿ ಮುಂದ್ಯಾನೇ ಇರ್ಲಿ, ಸಿದ್ದರಾಮಯ್ಯ ಹುಲಿ ಇದ್ದಂಗೆ ಆನೆ ಇದ್ದಂಗಪ್ಪ, ಅದಿದ್ರೆ ನಾವೆಲ್ಲ ಇದ್ದಂಗೆ ಅನ್ನೋ ಒಂದು ಇಡೀ ರಾಜ್ಯದಲ್ಲಿ ಇದು ನಾನು ಹೇಳ್ತಿರೋದು. ಶಿವ ಯಾದವದಲ್ಲಿ ಇಡೀ ರಾಜ್ಯದೆಲ್ಲ ಅಹಿಂದ ಮುಖಂಡರು ಇವತ್ತು ಸಮಾಧಾನ ಆಗಿರೋದು. ಯಾಕಂದ್ರೆ ನಮ್ಗೆ ಅಧಿಕಾರ ಇಟ್ರೇಟು ಕೊಟ್ರೇಟು ಸಿದ್ದರಾಮಯ್ಯನವರೆಲ್ಲ ಇದಾರೆ. ನಮಗ ಅನುಕೂಲ ಆಗಲ್ಲ, ಸಣ್ಣ ಸಣ್ಣ ಸಮುದಾಯಗಳಿಗೆ ಅನುಕೂಲ ಆಗುತ್ತೆ. ಸಮಾಜದ ಮುಖ್ಯವಾಹಿನಿಂದ ಬೇರೆ ಬೇರೆ ಸಮಾಜಗಳಿಗೆಲ್ಲ ಸಿದ್ದರಾಮಯ್ಯರಿಂದ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಸಮಾಜದಿಂದ ಇವತ್ತು ರಾಜ್ಯದಲ್ಲಿ ಬಹುತೇಕ ಅಹಿಂದ ಮುಖಂಡರು ಈ ಕಾನ್ಸೆಪ್ಟ್ ಅಲ್ಲಿ ಸಿದ್ಧಾಂತದಲ್ಲೇ ಸಿದ್ದರಾಮಯ್ಯನ ಫಾಲೋ ಮಾಡ್ಕೊಂಡಿದೀವಿ. ಅಂದ್ರೆ ನಿಮಗೆ 2005ರಿಂದ ಹೋರಾಟ ಮಾಡಿ 26 ತನಕ ಹೋರಾಟ ಮಾಡ್ತೀರಾ, ಅಂದ್ರೆ ಅಹಿಂದ ಒಂದು ಹೋರಾಟ ಮಾಡಿದ್ರೆ ನಿಮಗೆ ರಾಜಕೀಯ ಕಾಂಗ್ರೆಸ್ ಪಕ್ಷದಿಂದ ಏನು ಸಿಕ್ಕಿಲ್ಲ ಅಂತ ಹೇಳ್ತಾರೆ. 2013ರಲ್ಲಿ ನಾನು ನಾಮಿನೇಷನ್ ಮಾಡಿದೆ ವಿಧಾನಸಭಾ ಚುನಾವಣೆ. ನೇರವಾಗಿ ಸಿದ್ದರಾಮಯ್ಯನವರೇ ಫೋನ್ ಮಾಡಿ ಹೇಳಿದ್ರು, ನಿಮಗೆ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡ್ಕೊಡ್ತೀನಿ, ಈ ಸರಿ ವಿತ್ಡ್ರಾ ಮಾಡ್ಕೊಂಡ್ಬಿಟ್ಟು ಹೇಳಿದ್ರು. ಆಯ್ತು ಅಂತೇಳಿ ವಿತ್ಡ್ರಾ ಮಾಡ್ಕೊಂಡು 2018ರಲ್ಲಿ ಪ್ರಬಲವಾಗಿ ನಾನು ಟಿಕೆಟಿಗೆ ಫೈಟ್ ಮಾಡಿದೆ. ನನ್ನ ಹೆಸರು ಮತ್ತು ಇನ್ನೊಂದು ಹೆಸರು 2 ಹೆಸರು ಯಾವಾಗ ಡೆಲ್ಲಿಗೆ ಹೋದ್ವು. ಅದರಲ್ಲೂ ಸಮೇತ ಆವಾಗ ಯಾರೋ ಒಂದು AICC ಜನರಲ್ ಸೆಕ್ರೆಟರಿ ಯಾವುದೋ ಒಂದಿದ್ದು ಇವರಿದ್ರು, ಅವ್ರು ಬಂದು ಅವರು ಮತ್ತು ಒಂದು 4-5 ಜನ ಬಂದ್ಬಿಟ್ಟು ಇಲ್ಲ ನಿಮಗೆ ಸಮಾಧಾನ ಮಾಡ್ಕೊಂಡ್ರೆ ನಿಮ್ಗೆ ಅವಕಾಶ ಕೊಡಿಸ್ತೀನಿ, ಇದೊಂದು ಸರಿ ಬಿಟ್ಕೊಟ್ಬಿಡ್ರಿ ಅಂತ ಹೇಳಿದರು. ಆವಾಗಲೂ ವಿತ್ಡ್ರಾ ಮಾಡಿದೆ. 23ರಲ್ಲಿ ಬಂದೆ ಸರ್. 23ರಲ್ಲಿ ಬಂತು. 23ರಲ್ಲಿ ತಗೊಂಬಂದು ಏಕಾಏಕಿ ತಗೊಂಬಂದು 2018 ಷಣ್ಮುಖಪ್ಪನ ತಗೊಂಡು ಬಾವುನಂದು ನಂದು ಡೆಲ್ಲಿಗೆ ಹೋಗಿತ್ತು. ಅಲ್ಲಿ ಷಣ್ಮುಖಪ್ಪನ ತಗೊಂಬಂದು ಕೂರಿಸಿರು. ಅವ್ರೇನು ಕಾಂಗ್ರೆಸ್ನವರೆಲ್ಲ ಏನು ಅಲ್ಲ, ಏಕದಮ್ ತಗೊಂಬಂದು ಕುಂಡಿಸಿರು. ಅವ್ರು ಬಂದು ಸೋತ್ರು. ಅವ್ರ ಬದಲು ನಾವೇ ಸೋತಿದ್ರು ಲೀಡರ್ ಆಗ್ತಿದ್ವಿ. ಅವ್ರ ನಂತರ ಏಕದಮ್ 23ಕ್ಕೆ ಬಂದಕ್ಕೆ ವೀರೇಂದ್ರ ಪಪ್ಪಿ ಅವರು ತಗೊಂಬಂದ್ರು. ಅವ್ರು ನಮ್ಮ ಪಕ್ಷದವರಲ್ಲ, ನಮ್ಮ ಪಾರ್ಟಿಯವರಲ್ಲ, ಅವರು ಬೇರೆ ಪಕ್ಷಕ್ಕಿದ್ದಂಥವ್ರು, JDS ಇಂದ ಸೋತಂತವ್ರು, JDS ಕ್ಯಾಂಡಿಡೇಟ್ ಅವರು. ಅವ್ರನ್ನ ತಗೊಂಬಂದು ಹೆಕ್ದಮ್ ಇಲ್ಲಿ ಕೊಟ್ರು. ಅವಾಗ್ಲೂ ಸಮೇತ ನಾವು ಪಕ್ಷದ ವಿರುದ್ಧ ಹೋಗಬಾರ್ದು, ಪಕ್ಷದ ವಿರುದ್ಧ ಹೋಗಬಾರ್ದು ಅನ್ನೋ ಒಂದೇ ಒಂದು ದೇಶಕ್ಕೆ 23ರಲ್ಲಿ ಸುಮಾರು 25,000 ಜನ ಕಳಿಸಿ ನಾನು ನಾಮಿನೇಷನ್ ಮಾಡಿದ್ದು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹೆಂಗ್ ನಾಮಿನೇಷನ್ ಮಾಡ್ತಾರೋ 25,000 ಜನ ಕಳಿಸಿ ನಾನು ನಾಮಿನೇಷನ್ ಮಾಡಿದ್ದೆ. ಅವಾಗ್ಲೂ ಸಹ ಆಯ್ತು ನಿಮ್ಮನ್ನ MLC ಮಾಡ್ತೀವಿ, ನಿಮ್ಮನ್ನ MLA ಇನ್ನು ಮುಂದಿನ ದಿನಗಳ ಅವಕಾಶ ಅದ, ನಿಮ್ಗೇನೋ ವಯಸ್ಸೈತೆ ಅಂತ ಏನೆಲ್ಲ ಹೇಳಿ ನನ್ಗೆ ವಿತ್ಡ್ರಾ ಮಾಡಿಸಿರು. ಸರ್ ಆಯ್ತು ಸರ್, ನೀವು ಅಷ್ಟೆಲ್ಲ ಮಾಡ್ತೀರಾ ಮತ್ತು ನೀವು ಯಾವುದೋ ಸಮುದಾಯದಲ್ಲಿ ಬರತಕ್ಕಂಥ ನೀವು ಒಂದು ಗೊಲ್ಲರದ್ದು ಒಂದು ಕಾಡು ಗೊಲ್ಲರ ಸಂಘ ಅಂತ ಮಾಡ್ತೀರಾ, ಅದಕ್ಕೆ ರಾಜ್ಯಾಧ್ಯಕ್ಷರು ನೀವು ಆಗ್ತೀರಾ, ಹೋರಾಟ ಮಾಡ್ತೀರಾ, ಡೆಲ್ಲಿ ತನಕ ಹೋರಾಟ ಮಾಡ್ತೀರಾ, ಒಂದು ನಿಗಮ ಸ್ಥಾಪನೆ ಮಾಡಲಿಕ್ಕೆ ನಿರಂತರ ಪ್ರಯತ್ನ ಪಟ್ಟು ಶಿವ್ಯಾದವ್ರಿಗೆ ಒಂದು ಕಾಡು ಗೊಲ್ಲರ ಸಂಘ ಅಂತ ಇಡೀ ಚಿತ್ರದುರ್ಗ ಜಿಲ್ಲೆ ಹೆಸರು ಇರ್ತದೆ. ಆ ಒಂದು ಸಂಘದ ನಿಗಮದ ಅಧ್ಯಕ್ಷರಾದ ಏನಾದರೂ ಒಂದು ಹೆಸರು ಬಂದಿದೆ ಸರ್? ನನಗೆ ತುಂಬ ಸಂತೋಷ. ಸಿದ್ದರಾಮಯ್ಯನ ಬಗ್ಗೆ ಹೆಮ್ಮೆ ಅಂದರೆ ಕಾಡುಗೊಲ್ಲರಿಗೆ ಅಸ್ಮಿತೆ ಇರಲಿಲ್ಲ.
ಅಸ್ಮಿತೆ ಕೊಟ್ರು ಸಿದ್ದರಾಮಯ್ಯ ಅದು ಆತ್ಮಸ್ಥೈರ್ಯ ಕೊಟ್ಟು ಸಿದ್ದರಾಮಯ್ಯ ಶಿವ ಯಾದವ್ಗೆ ಏನು ಅಧಿಕಾರ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಾಡುಗೊಲ್ಲ ಜನಾಂಗಕ್ಕೆ ಅಸ್ಮಿತೆ ಕೊಟ್ರು. ಹೌದು, 2014 ಅನ್ನಪೂರ್ಣಮ್ಮನ 2010 ನೇಮಕ ಮಾಡಿ ಅವರಿಂದ ಕುಲಶಾಸ್ತ್ರ ಅಧ್ಯಯನ ನಡೆಸಿ ಆ ರಿಪೋರ್ಟ್ ತರಿಸ್ಕೊಂಡು ಆಂಜನೇಯ, ಜಯಚಂದ್ರ, ಸಿದ್ದರಾಮಯ್ಯರು ಮೂವರು ನಮ್ಮ ಕಾಡುಗೊಲ್ಲ ಸಮಾಜಕ್ಕೆ ತುಂಬಾ ಸಹಕಾರ ಕೊಟ್ಟರು. ಸಿದ್ದರಾಮಯ್ಯನವರು 2014 ಕುಲಶಾಸ್ತ್ರ ಅಧ್ಯಯನ ರಿಪೋರ್ಟ್ ಅನ್ನು ತಗೊಂಡು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡು, ಹೌದು ಕರ್ನಾಟಕ ರಾಜ್ಯದಲ್ಲಿ ಕಾಡುಗೊಲ್ಲರು ಇದ್ದಾರೆ, ಇವ್ರು ಕಾಡುಗೊಲ್ಲರು ಇಲ್ಲೇ ತಕ್ಕ ಮುಚ್ಚಿ ಹೋಗಿದ್ರು, ಕಾಡುಗೊಲ್ಲರ ಹೆಸರು ಇರಲಿಲ್ಲ, ಇದ್ದ ಹೆಸರು ಮಾಯ ಆಗಿತ್ತು ಅನ್ನೋದ ಅರ್ಥಕೊಂಡಂತ ಸಿದ್ದರಾಮಯ್ಯನವರು ಕಾಡುಗೊಲ್ಲ ಸಮೂಹ ಇಲ್ಲಿದೆ, ಇವ್ರು ST ಮಾಡಕ್ಕೆ ಅರ್ಹರಿದ್ದಾರೆ, ಟ್ರೈಬಲ್ಸ್ ಗುಣಲಕ್ಷಣಗಳಿದ್ದಾವೆ, ಈ ಕೂಡಲೇ ಕರ್ನಾಟಕ ರಾಜ್ಯದ ಕಾಡುಗೊಲ್ಲರನ್ನು ಪರಿಶಿಷ್ಟ ಪಂಗಡದ ಪಟ್ಟಿ ಸೇರಿಸ್ಬೇಕಂತೇಳಿ ಗೌರವಾನ್ವಿತ ನಮ್ಮ ಸಿದ್ದರಾಮಯ್ಯನವರು ಆ ಒಂದು ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಮಾಡಿದರು. ಅದಕ್ಕೋಸ್ಕರ ನೋಡಿ ಸಿದ್ದರಾಮಯ್ಯ ಶಿವ ಯಾದವ್ ಒಳ್ಳೇದು ಇಡೀ ಸಮುದಾಯಕ್ಕೆ ಒಂದು ಅಸ್ಮಿತೆ ಕೊಟ್ಟರು, ಒಂದು ಜಾತಿ ಕಾಡುಗೊಲ್ಲ ಅಂತ ಗುರುತಿಸಿ ನಮಗೆ. ಅದಕ್ಕೆ ನಾನು ಇವತ್ತು ಹೆಮ್ಮೆ ಪಡ್ತೀನಿ. ಸಿದ್ದರಾಮಯ್ಯ ಯಾಕೆ ಇಷ್ಟಪಡ್ತೀವಿ ಅಂದ್ರೆ ನನ್ಗೆ ಒಳ್ಳೇದ್ ಮಾಡ್ಲಿ ಅಂದ್ರೆ ಸಮಾಜಕ್ಕೆ ಒಳ್ಳೇದ್ ಮಾಡಿದ್ರು. ಅಕ್ಕಿ ಪಿಕ್ಕಿ ಸಮಾಜಕ್ಕೆ ಎಷ್ಟು ಸುಮಾರು ಸಿದ್ದರಾಮಯ್ಯರು 2017, 2018, 2019 ಒಂದೊಂದು ಸಾರಿ 100 ಕೋಟಿ ಕೊಟ್ಟಿರೋದು. ನಾನು ಅಲೆಮಾರಿ ಸಂಘ ಡೈರೆಕ್ಟರ್ ಆಗಿದ್ದೆ, 100 ಕೋಟಿ ಕೊಟ್ಟಿದ್ದು ಅಲೆಮಾರಿಗಳಿಗೆಲ್ಲರಿಗೂ. ಅಂತ ಹಂಗೆ ಸಣ್ಣ ಸಣ್ಣ ಜಾತಿಗಳಿಗೆ ಈ ಒಂದು ಪ್ರೀತಿಯ ಕಣ್ಣು ಬಿಟ್ಟು ಅವ್ರು ನೋಡೋಂತ ದೃಷ್ಟಿ ಐತಲ್ಲ, ತಾಯಿ ಕರುಳು ಅಂತಲ್ಲ, ಅಂತ ಕರುಳು ಯಾರಿಗಾದ್ರು ಅದು ಸನ್ಮಾನ ಸಿದ್ದರಾಮಯ್ಯವ್ರಿಗೆ ಐತೆ. ನಮಗೂ ಸಿದ್ದರಾಮಯ್ಯವ್ರಿಗೂ ಎಷ್ಟೇ ಇದ್ರು ಸಮೇತ ಇಂಥ ಕೆಲಸದಲ್ಲಿ ಸಿದ್ದರಾಮಯ್ಯವ್ರಿಗೆ ನಾವು ಅವನ್ನೆಲ್ಲ ಮರ್ತೋಗ್ಬಿಡ್ತೀವಿ. ಸಿದ್ದರಾಮಯ್ಯರೇ ನಮ್ಮ ಲೀಡರು. ಒಪ್ಪಿನ ಸರ್, ಈಗ ನೀವು ಬಹಳ ಸರ್ವಿಸ್ ಮಾಡ್ತೀರಾ, ವಿಧಾನಸಭೆ ಚಿತ್ರದುರ್ಗದಲ್ಲಿ 3 ಬಾರಿ ವಿತರಣೆ ಮಾಡಿಸ್ತಾರೆ, ಎಲ್ಲ ಮಾಡ್ತಾರ, ಇಂದ ಹೋರಾಟ ಮಾಡಿದ್ರೆ ಪಕ್ಷಕ್ಕೂ ಕೊಡುಗೆ ಕೊಟ್ಟಿರ, ಮತ್ತು ಸಿದ್ದರಾಮಯ್ಯ ವ್ಯಕ್ತಿಗತವಾಗಿ ಅದನ್ನ 5 ಕಡೆ ನೀವು ಕಷ್ಟಪಟ್ಟು ದುಡಿದಿರ. ಮತ್ತು ಹಿರಿಯೂರು ಚುನಾವಣೆಯಲ್ಲಿ ಈಗ ಅಕಾಲಿಕವಾಗಿ ಒಂದು ಸಚಿವರು ಮರಣ ಹೊಂದಿದ್ದಾರೆ. ಆ ಚುನಾವಣೆಯಲ್ಲಿ ಏನಾದ್ರು ನಿಮ್ಮನ್ನ ಹೆಸರು ಬರ್ಬೋದು ಸರ್? ನೀವು ಆಕಾಂಕ್ಷಿದ್ದೀರಾ ಒಂದು ವಿಧಾನಸಭಾ ಚುನಾವಣೆ? ಈಗ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಗೊಲ್ರು ಅಥವಾ ಕಾಡುಗೊಲ್ರು ಅಂದ್ರೆ ನಾನು ಸೀನಿಯರ್ ಲೀಡರು. ಸುಮಾರು 40 ವರ್ಷ ನನಗೆ ಕಾಂಗ್ರೆಸ್ ಅಲ್ಲಿ. ಈಗ KS ರಂಗನಾಥ್ 84ರಿಂದ ಲೆಕ್ಕ ಹಾಕಿದ್ರೆ 41-42 ವರ್ಷ ನನಗಾಗುತ್ತೆ. ಅಲ್ಲಿಂದ ಇಲ್ಲಿ ತನಕ ಕಾಂಗ್ರೆಸ್ನ ಕಟ್ಟಾಳಾಗಿದ್ದೀನಿ. ಜೊತೆಗೆ ಕಾಂಗ್ರೆಸ್ ಬಗ್ಗೆ ಪ್ರಚಾರ ಮಾಡೋದು ಅಂದರೆ ಬಹುತೇಕವಾಗಿ ಸಿದ್ದರಾಮಯ್ಯನ ಬಿಟ್ಟರೆ ಎರಡೇ ನಾನೇ ಇರಬೇಕು. ಇತ್ತೀಚೆಗೆ ನಮ್ಮ ಸಂತೋಷ್ ಲಾಡ್ ಸಾಹೇಬರು, ಕೃಷ್ಣ ಬೈರೇಗೌಡರು, ಇವರು 4-5 ಜನ ನೇರವಾಗಿ ವಾಗ್ದಾಳಿ ನಡೀತಾರೆ. ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯನ ಬಿಟ್ಟರೆ ಸಿದ್ದರಾಮಯ್ಯನ ಸಮರ್ಸ್ಕೊಳ್ಳೋದಂತ ನಾನೇ. ಯಾಕಂದ್ರೆ 2014ರಿಂದ 20 ತನಕ ಎಲ್ಲೂ ಹೊರಗೆಲ್ಲೂ ಮೋದಿ ಸುದ್ದಿ ಎಲ್ಲ ಎತ್ತಂಗಿರ್ಲಿಲ್ಲ. ಅಂತ ಸಂದರ್ಭದಲ್ಲೂ ಮೋದಿ ವಿರುದ್ಧ ಹೋರಾಟ ಮಾಡಿರಂದ್ರೆ ನಾನು ಬೀದಿಯಲ್ಲಿ ಮೋದಿ ಒಬ್ಬ ಭ್ರಷ್ಟ, ಈ ದೇಶದ ಭ್ರಷ್ಟ, ಅವನು ಸುಳ್ಳು ಹೇಳ್ತಾನೆ, ಮೋಸಗಾರ, ಸಂವಿಧಾನ ಬಾಹಿರ ಕೃತ್ಯಗಳು ಮಾಡ್ತಾನೆ ಅಂತ ಏನಾದರೂ ಹೊರಗೆಲ್ಲ ಹೇಳಿರ್ತಕ್ಕಂಥ ಅದು ಶಿವ ಯಾದವ್ ಮಾತ್ರ. ನೀವು ನನ್ನ ಫೇಸ್ಬುಕ್ ತೆಗೆದು ನೋಡ್ಬೋದು, ನೀವು ಯಾವಾಗಿಂದಟ್ಟಿ ನಾನು ಬರೀತಾ ಇದ್ದೀನಿ ಅಂತ. ಅದು ಏನು ಅಂತ ಕಾಲದಾಗೆ ಮೋದಿ ಹೆಸರು ಕೇಸ್ ಹಾಕಂತ ಕಾಲದಲ್ಲಿ ನಾನು ಬರ್ಕೊಂಬಂದೆ. ಈ ಕೋರ್ಟ್ ಐತಲ್ಲ, ಈ ಕೋರ್ಟ್ ಇರೋದ್ರಿಂದ ಮಾತು, ಇಲ್ಲಾಂದ್ರೆ ನನ್ನ ಮೇಲೂ ಸಾಕಷ್ಟು ಕೇಸ್ಗಳಾಗ ಒಳಗಾಕರು. ಸರ್, ಹಿರಿಯೂರು ಚುನಾವಣೆಯಲ್ಲಿ ನೀವು ಯಾದವ ಸಮಾಜದ ಒಂದು ಕಾಡುಗೊಲ್ಲ ಸಂಘದ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ನಿಮ್ಮ ಸಮಾಜದ ವೋಟರ್ಸ್ ಎಷ್ಟಿದೆ ಸರ್ ಹಿರಿಯೂರಲ್ಲಿ? 55ರಿಂದ 60 ಸಾವಿರ ಮತಗಳಿದೆ ನಮ್ಮವು, ಬಹುಸಂಖ್ಯಾತ ಮತಗಳು ನಮ್ಮವು ಹಿರಿಯೂರು ತಾಲೂಕಲ್ಲಿ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಡುಗೊಲ್ಲರ ಮತಗಳು ಇರ್ತಕ್ಕಂಥ ಕ್ಷೇತ್ರದಿಂದ ಅದು ಹಿರಿಯೂರು. ಇಡೀ ರಾಜ್ಯದಲ್ಲಿ ಆ ಸಮಾಜದ ಓಟು ಮತ್ತು ನಿಮ್ಮ ಸರ್ವಿಸ್ ಮತ್ತು ಪಕ್ಷದ ಸೇವೆ ಸರ್ವಿಸ್ ನೋಡಿ ನಿಮ್ಮನ್ನ ಆಯ್ಕೆ ಮಾಡೋದು ಗೆದ್ದಿರಿ. ಹೌದು ಸರ್, ನೀವು ಡಿ ಸುಧಾಕರ್ ಗೆಲುವಿಗೆ ನಿಮ್ಮ ಒಂದು ಸೇವೆ ಐತೆ ಸರ್ ಲಾಸ್ಟ್ ಟೈಮ್? ಹೌದು, ಡಿ ಸುಧಾಕರ್ ಸಾಹೇಬ್ರು, ನಾನು ಪಕ್ಷದ ಕಟ್ಟಾಭಿಮಾನಿ. ಸರ್, 1989 ಟಿಕೆಟ್ ಯಾರಿಗೆ ಕೊಟ್ಟರು ಸಮೇತ ಕಾಂಗ್ರೆಸ್ ಪರ ಚುನಾವಣೆ. ಟಿಕೆಟ್ ಯಾರಿಗೆ ಕೊಡ್ತಾರಂತ ಮುಖ್ಯ ನನಗೆ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ. ಹೌದು, ನನಗೆ ಪಕ್ಷ ಮುಖ್ಯ. ಟಿಕೆಟ್ ಯಾರಿಗಾನ ಕೊಡ್ಲಿ, ಸುಧಾಕರ್ ಸಾಹೇಬರಿಗೆ ಟಿಕೆಟ್ ಕೊಟ್ಟಾಗಾದ್ರೂ ಸಮೇತನ ನೇರವಾಗಿ ನನ್ನ ಜನಾಂಗನ, ನನ್ನ ಕಾಡುಗೊಲ್ಲ ಜನಾಂಗನ, ಊರುಗೊಲ್ಲರು ಕಾಡುಗೊಲ್ಲರು ಅಂತ ಎರಡಿತ್ತು. ಅವ್ರು ನಮ್ಮನ್ನು ಯಾವಾಗ DT ಶ್ರೀನಿವಾಸು, ಅವ್ರ ಮಾವ, ಅವರೆಲ್ಲರೂ ಸೇರಿ ನಮ್ಮನ್ನು ST ಇದಕ್ಕೆ ಸೇರ್ಸಕ್ಕೆ ವಿರೋಧ ಮಾಡಿದ್ರಲ್ಲ, ಅದಕ್ಕೆ ಇಡೀ ನನ್ನ ಕಾಡುಗೊಲ್ಲ ಸಮುದಾಯವನ್ನು ಸಂಪೂರ್ಣವಾಗಿ ಸುಧಾಕರ್ ಕಡೆ ಸೆಳೆದು ಕಾಂಗ್ರೆಸ್ಗೆ ವೋಟ್ ಹಾಕಿಸುವಲ್ಲಿ ನಂದು ಸಂಪೂರ್ಣ ಪಾತ್ರ ಇದೆ. ನೀವು ಈಗ ಸಾಮಾಜಿಕ ಜಾಲತಾಣಗಳು ನೋಡ್ಬೋದು. ಸಾಮಾಜಿಕ ಎಲ್ಲ ಜಾಲತಾಣಗಳಲ್ಲಿ ಕಾಡುಗೊಲ್ಲರನ್ನ ಉರಿದುಂಬಿಸಿ ಸುಧಾಕರ್ ಪರನ ನಾನು ಚುನಾವಣಾ ಪ್ರಚಾರ ಮಾಡಿ ಮತಗಳಾಗಿ ಪರಿವರ್ತಿಸಿ, ಕಾಡುಗೊಲ್ಲರು, ಊರುಗೊಲ್ಲರು ನಮ್ಮನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲ್ಲ, ದಯಮಾಡಿ ಅವ್ರು ನಮ್ಮ ವಿರೋಧಿಗಳು,
ಸಿದ್ದರಾಮಯ್ಯ ನಮ್ಮ ಕಣ್ಣು, ನಮ್ಗೆ ಅಸ್ಮಿತೆ ಕೊಟ್ಟವ್ರೆ, ಕಾಡುಗೊಳ್ರು ಅಂತ ಹೇಳವ್ರೆ. ಕಾಡುಗೊಳ್ರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಸಕ್ಕೆ ದೆಹಲಿಗೆ 2014 ಶಿಫಾರಸ್ ಮಾಡವ್ರೆ. ಆಮೇಲೆ ಇಡೀ ರಾಜ್ಯದಲ್ಲಿ ಕಾಡುಗೊಳ್ರ ಸರ್ಟಿಫಿಕೇಟ್ ಕೊಡಿಸ್ತಾ ಇದಾರೆ. ಆದ್ರಿಂದ ದಯಮಾಡಿ ನೀವು ಕಾಂಗ್ರೆಸ್ಗೆ ಮತ ಹಾಕ್ಬೇಕು. ಕಾಡುಗೊಳ್ರು ಇವರು ಕಾಡುಗೊಳ್ರು ಯಾಕೆ ಹಾಕ್ಬೇಕಪ್ಪ ಅಂದ್ರೆ ಊರುಗಳು ನಮ್ಮನ್ನು ವಿರೋಧ ಮಾಡ್ತಾ ಇದಾರೆ. ಶ್ರೀನಿವಾಸ್ ಆಗಲಿ ಪೂರ್ಣಿಮಾ ಆಗಲಿ ನಮ್ಮನ್ನು ಎಸ್ ಟಿ ಸೇರ್ಸಕ್ಕೆ ಅವ್ರು ವಿರೋಧ ಮಾಡ್ತಾರೆ. ಅದಕ್ಕೆ ಅವ್ರನ್ನ ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷದ ಸುಧಾಕರ್ ಅವರನ್ನು ಬೆಂಬಲಿಸಿ ಅಂತ ಹೇಳ್ಬಿಟ್ಟು ಸಂಪೂರ್ಣ ಕಾಡುಗೊಳ್ರನ್ನ ಈ ಕಡೆಗೆ ತಗೊಂಡ್ಬಂದು ಸುಧಾಕರ್ನ ಗೆಲುವಿನಲ್ಲಿ ನಂದು ಬಹು ದೊಡ್ಡ ಪಾತ್ರ ಐತೆ. ಅದನ್ನ ಅವ್ರು ಗುರುತಿಸ್ಬೇಕಾಯ್ತು. ಅವ್ರು ಯಾಕೆ ಸರಿಯಾಗಿ ಗುರುತಿಸ್ಲಿಲ್ಲ, ಅದು ಒಂಥರ ಬೇಸರ ಸಂಗತಿ ನನಗೆ. ಸಚಿವರು ಹೌದು. 2018ರಲ್ಲಿ ನರೇಂದ್ರ ಮೋದಿ ಅವರು ಚಿತ್ರದುರ್ಗಕ್ಕೆ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಹೆಲಿಕಾಪ್ಟರ್ಲಿ ಬಾಕ್ಸಲ್ಲಿ ದುಡ್ಡು ಬಂತು ಅಂತೇಳಿ ನಾನು ಮೋದಿ ವಿರುದ್ಧ ಕ್ರಿಮಿನಲ್ ಕೇಸ್ ಕೊಟ್ಟಿದ್ದೆ. ಮೋದಿ ವಿರುದ್ಧ ತನಿಖೆ ಮಾಡಬೇಕು, ಆ ಬಾಕ್ಸ್ ಒಳಗೆ ದುಡ್ಡು ಬಂದೈತೆ, ದುಡ್ಡು ಹಂಚಕ್ಕೆ ತೊಗೊಂಡ್ಬಂದ್ರೆ MP ಚುನಾವಣೆಯಲ್ಲಿ ಅಂತ ಜಿಲ್ಲಾ ಚುನಾವಣಾಧಿಕಾರಿಗೆ ಮೋದಿ ವಿರುದ್ಧ ಕೇಸ್ ಕೊಟ್ಟಿದ್ದೆ ನಾನು. ಸರ್ ಅದ ಸರ್ ಆಯಿತು. ಈಗ ಅಕಾಲಿಕವಾಗಿ ಮಾಡೋ ಬಂದಿರಲ್ಲ ಸಚಿವರು, ಅಲ್ಲಿ ನೀವು ನಿಮ್ಮ ಲೋಕಲ್ ಸ್ಥಳೀಯವಾಗಿ ಹಿರಿಯೂರು ತಾಲೂಕು ಆಗಿರೋದ್ರಿಂದ, ಹಿರಿಯೂರು ತಾಲೂಕಲ್ಲಿ ನೀವು ಸೇವೆ ಸಲ್ಲಿಸಿರೋದ್ರಿಂದ, ಧರ್ಮಪುರ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರೋದ್ರಿಂದ ನೀವು ಶಾಸಕ ಸ್ಥಾನ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟಿಗೆ ಈ ಸರಿ ಏನಾದರೂ ಟ್ರೈ ಮಾಡ್ತೀರಾ? ಹೌದು, ಹಿರಿಯೂರಿಂದ ನಾನು ಕಾಂಗ್ರೆಸ್ ಪಕ್ಷದ ನಿಮ್ಮ ಸಮಾಜ ಓಟುಗಳು ಇದಾವಲ್ಲಿ, ನಿಮ್ಮ ಸಮಾಜಕ್ಕೆ ಸೇವೆನೇ ಸಲ್ಲಿಸಿದ್ರೆ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ನಾನೀಗ. ಯಾಕಂದ್ರೆ ನಾನು ಕರ್ನಾಟಕ ರಾಜ್ಯ ಕಾಡುಗೊಳ್ರ ಸಂಘದ ರಾಜ್ಯಾಧ್ಯಕ್ಷನಾಗಿದ್ದೀನಿ. ಇಡೀ ರಾಜ್ಯದಲ್ಲಿ ಜನಾಂಗವನ್ನು ಸಂಘಟನೆ ಮಾಡಿದ್ದೀನಿ. ಹಿರಿಯೂರು ನನ್ನ ತಾಲೂಕು. ಹಿರಿಯೂರಲ್ಲಿ ಭದ್ರಾ ಮೇಲ್ದಂಡೆಗೋಸ್ಕರ ಹೋರಾಟ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಏನಾದರೂ ಭದ್ರಾ ಮೇಲ್ದಂಡೆಗೋಸ್ಕರ ಮಾಡಿ ಒಂದು FIR ಆಗೈತೆ, ಒಂದು ಚಾರ್ಜ್ ಶೀಟ್ ಆಗೈತೆ ಅಂದ್ರೆ ಶಿವಯಾದವ್ ಮೇಲೆ. ನೀವು ಅಂದ್ರೆ ಆ ಕ್ಷೇತ್ರದ ಜನರ ಪರವಾಗಿ ಹೋರಾಟ ಮಾಡಿ ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ? ಹೌದು, ಭದ್ರಾ ಮೇಲ್ದಂಡೆ ಹೋರಾಟ ಮಾಡಿ ಏನಾದರೂ ಕೇಸ್ ಆಗೈತೆ, ಕೋರ್ಟು ಕಚೇರಿ ಹೇಳ್ದಿನ ಅದು ನನ್ನ ಮೇಲೆ ಮಾತ್ರ. ಜೊತೆಗೆ ರೈಲ್ವೆ ಹೋರಾಟ ಮಾಡಿದ್ದೀನಿ. ಚಿತ್ರದುರ್ಗ ತುಮಕೂರು ರೈಲ್ವೆ ಹೋರಾಟ, ಭದ್ರಾ ಮೇಲ್ದಂಡೆ ಹೋರಾಟ, ಜೊತೆಗೆ ಧರ್ಮಪುರ ತಾಲೂಕು ಹೋರಾಟ ಸಮಿತಿ ಅವಾಗಲೇ ಸುಮಾರು ಹೆಚ್ಚು ಕಮ್ಮಿ 30 ವರ್ಷದ ಇಂಚಿನ ದಟ್ಟಿ ಧರ್ಮಪುರ ತಾಲೂಕು ಹೋರಾಟ ಸಮಿತಿಗಾಗಿ ಸಂಚಾಲಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲೇ ಸ್ಥಳೀಯ, ಅಲ್ಲಿ ಜಾತ್ಯತೀತ ವ್ಯಕ್ತಿ ನಾನು ಪ್ರಗತಿಪರ ವ್ಯಕ್ತಿ, ಜಾತ್ಯತೀತ ವ್ಯಕ್ತಿ, ಒಂದೇ ಜಾತಿ ಗುರುತಿಸ್ಕೊಂಡಿಲ್ಲ. ಆದ್ರಿಂದ ಹಿರಿಯೂರು ತಾಲೂಕಲ್ಲಿ ಈ ಸಾರಿ ನಾನು ಟಿಕೆಟ ಪ್ರಬಲವಾಗಿ ಗೌರವಾನ್ವಿತ ಸಿದ್ದರಾಮಯ್ಯವ್ರನ್ನ ಮನವಿ ಮಾಡ್ತೀನಿ. ಈ ಸರಿ ಕೂಡ ಸಾಧ್ಯತೆಯೂ ಬಹುತೇಕ ಐತೆ. ಯಾಕಪ್ಪ ಅಂದ್ರೆ ಈಗಾಗಲೇ ಯಾರು ನನಗೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳು ಬಹುತೇಕ ಅಲ್ಲಿ ಯಾರು ಇಲ್ಲ. ಪೂರ್ಣಿಮಾ ಶ್ರೀನಿವಾಸ ಮೊನ್ನೆ ಬಂದವರು ಕಾಂಗ್ರೆಸ್ಗೆ, ಅವರು ಮೊನ್ನೆ ಕಾಂಗ್ರೆಸ್ಸಿಗೆ ಬಂದಿರೋದ್ರಿಂದ ಅವ್ರ ಪತಿಗಾಲ ಈಗಾಗಲೇ ಟಿಕೆಟ್ ಕೊಟ್ಟವ್ರೆ. ಮತ್ತು ಅವರು ಶ್ರೀನಿವಾಸ್ ಅವ್ರನ್ನ OBCCL ಅಧ್ಯಕ್ಷರು ಮಾಡವ್ರೆ. ಅವ್ರು ಕ್ಲೈಮ್ ಮಾಡ್ಬೋದು. ಅವ್ರು ಕ್ಲೈಮ್ ಮಾಡಿ ಈಗಾಗಲೇ ಅವ್ರಿಗೆ ಕೊಟ್ಟಿರೋದ್ರಿಂದ ಈ ಸರಿ ನನಗೊಂದು ಅವಕಾಶ ಮಾಡಿಕೊಡೋಂಥ ಸಾಧ್ಯತೆ ಬಹುತೇಕ ಹೆಚ್ಚಾಗಿದೆ. ಸರ್, ಈಗ ನೀವು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕಟ್ಟಿದ್ದೀರಾ, ನಿಮ್ಮ ಸೇವೆ ಸಲ್ಲಿಸಿ ಅಂತ ಹೇಳ್ತಿದ್ದೀರಾ. ಎಲ್ಲರೂ ಬಿಟ್ಟು ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡೋಕೆ ಕಾಂಗ್ರೆಸ್ ಪಕ್ಷ, ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದವರು ಯಾಕೆ ಆಯ್ಕೆ ಮಾಡ್ಬೇಕಂದ್ರೆ ಬತ್ತ ಕಾಂಗ್ರೆಸ್ ತತ್ವ ಸಿದ್ಧಾಂತ ಇಲ್ದಂತ ವ್ಯಕ್ತಿಗಳು ಬಹುತೇಕ ಆಯ್ಕೆ ಆಗ್ತಾ ಇದಾರೆ. ಆಮೇಲೆ ಕಾನೂನು ತಿಳುವಳಿಕೆ ಇಲ್ದಂತ ಬಹುತೇಕ ಅಲ್ಲಿ ಬರ್ತಾ ಇದಾರೆ. ಆದ್ರಿಂದ ಈ ಜನಗಳಿಗೆ ಏನಾದ್ರು ಹೊಸ ಒಳ್ಳೆ ಕಾನೂನು ಬಗ್ಗೆ ಪ್ರಜ್ಞೆ ಇರಬೇಕು, ಅಭಿವೃದ್ಧಿ ಮಾಡಬೇಕು, ಅಥವಾ ಹೊಸ ಕಾನೂನುಗಳು ರೆಡಿಯಾಗಿ ಕ್ರಿಯೇಟ್ ಆಗಬೇಕಲ್ವೇ. ಕಾನೂನು ಬಗ್ಗೆ ಮಾಹಿತಿನೇ ಇಲ್ದಾರು SLC PUC ಬಹುತೇಕ ತುಂಬ್ಕೊಂಡ್ಬಿಟ್ರೆ ಈ ದೇಶದ ಕಾನೂನುಗಳು, ಸಂವಿಧಾನದ ಪರಿಸ್ಥಿತಿ ಏನಾಗಬೇಕು, ಈ ದೇಶದ ಕಾನೂನುಗಳ ಪರಿಸ್ಥಿತಿ ಏನಾಗಬೇಕು. ಕಾನೂನುಗಳು ಅರ್ಥಕೊಂಡರು ತಿಳ್ಕೊಂಡರು ಬಹುತೇಕ ಅಲ್ಲಿ ಯಾರು. ಈ ಹಿಂದೆ ಏನಾಗಿತ್ತಪ್ಪ ಅಂದ್ರೆ ಎಲ್ಲ ವಿಧಾನಸಭೆಗಳು ಬಹುತೇಕ ವಕೀಲರೇ ಇರ್ತಾ ಇದ್ರು. ಸ್ವತಂತ್ರ ಬಂದ ನಂತರದಲ್ಲಿ ನೋಡಿದ್ರೆ ಬಹುತೇಕ ಎಲ್ಲರೂ ವಕೀಲರೇ ಇರ್ತಾ ಇದ್ರು. ಇತ್ತೀಚೆಗೆ ನೋಡ್ತಾರೆ ಬತ್ತ ವಕೀಲರ ಸಂಖ್ಯೆ 0 ಆಗೈತೆ ಅಲ್ಲಿಗ. ಆದ್ರಿಂದ ವಿಧಾನಸಭೆಗೂ ನಮ್ಮಂತರ ಅವಶ್ಯಕತೆ ಇದೆ. ಪ್ರಶ್ನೆ ಮಾಡೋರು ಅವ್ರು ಪರ ಇರಲಿ ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷ ಇರಲಿ, ವಿಚಾರ ತಿಳ್ಕೊಂಡರು, ಈ ನಾಡು ನುಡಿ ಬಗ್ಗೆ ತಿಳ್ಕೊಂಡರು, ಈ ನಾಡಿನ ಕನ್ನಡ, ಈ ನಾಡಿಗೆ ಕಾನೂನು ತಿಳ್ಕೊಂಡರು, ಈ ದೇಶದ ಸಂವಿಧಾನ ತಿಳ್ಕೊಂಡರು. ವಿಧಾನ ಪರಿಷತ್ ವಿಧಾನಸಭೆಗೆ ಅನಿವಾರ್ಯ ಬೇಕಾಗಿತ್ತೆ. ಆ ಕಾರಣಕ್ಕೋಸ್ಕರನಾದ್ರೂ ಸಿದ್ದರಾಮಯ್ಯ ನಾನು ತಗೋಬೇಕು ಅಂತ ಮನವಿ ಮಾಡ್ತೀನಿ. ನಿಮ್ಮ ಅನುಭವ ಮತ್ತು ನಿಮ್ಮ ವಕೀಲಿಕೆ, ನಿಮ್ಮ ಹೋರಾಟ, ಒಂದು ಚಿಂತನೆಗಳಿಗೋಸ್ಕರ ನಿಮ್ಮ ವಿಧಾನಸಭೆಗೆ ಕಾಂಗ್ರೆಸ್ ಪಕ್ಷ ನಿಮ್ಮ ಟಿಕೆಟ್ ಆಯ್ಕೆ ಮಾಡೋಕಂತ ಹೇಳ್ತೀರಾ ಈ 26 ಚುನಾವಣೆಯಲ್ಲಿ? ಹೌದು, ಬೈ ಎಲೆಕ್ಷನ್ ಅಲ್ಲಿ. ಹೌದು.